ಶ್ರೀನಗರ ಅಂದ್ರೆ ಸಾಕು, ಇಲ್ಲಿರುವಂತಹ ದಾಲ್ ಲೇಕ್ ಬಹಳಷ್ಟು ಫೇಮಸ್, ಪ್ರವಾಸಿಗರನ್ನ ಕೈಬೀಸಿ ಸದಾ ಕರೆಯುವಂತಹ ಸ್ಥಳ. ನಾನಿರುವಂತದ್ದೀಗ ಶ್ರೀನಗರದ ದಾಲ್ ಲೇಕ್ ನಲ್ಲಿರುವಂತಹ ಫ್ಲೋಟಿಂಗ್ ಮಾರ್ಕೆಟ್. ಈ ಫ್ಲೋಟಿಂಗ್ ಮಾರ್ಕೆಟ್ ನ ವಿಶೇಷತೆ ಏನು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಸರಿ ಇಲ್ಲಿರುವಂತಹ ವಿಜುವಲ್ಸ್ ಅನ್ನ ನೋಡಿ. ಯಾವ ರೀತಿಯಾದಂತಹ ಅಂದ್ರೆ ಸ್ಥಳ ಅಂದ್ರೆ ಎಂತವರಿಗೂ ಸಹಿತ ಆಕರ್ಷಣೆ ಆಗ್ಬಿಡುತ್ತೆ. ಎಂತವರು ಸಹಿತ ಈ ಒಂದು ಸ್ಥಳದಲ್ಲಿ ಒಂದು ಸರಿಯಾದ್ರೂ ಜೀವನದಲ್ಲಿ ಬಂದು ನೋಡ್ಬೇಕು ಅನ್ನುವಂತಹ ಆಸೆನ ಇಟ್ಕೊಂಡಿರುವಂತಹ ಏನಂದ್ರೆ ಜನ. ಆದ್ರೆ ಈ ಒಂದು ಫ್ಲೋಟಿಂಗ್ ಮಾರ್ಕೆಟ್ ಸಂಪೂರ್ಣವಾಗಿ ಈಗ ಕ್ಲೋಸ್ ಆಗಿದೆ. ಫ್ಲೋಟಿಂಗ್ ಮಾರ್ಕೆಟ್ ಅಂದ್ರೆ ಈ ಒಂದು ಕೆರೆ ಇಲ್ಲ, ದಾಲ್ ಲೇಕ್ ಏನಿದೆ, ಆ ದಾಲ್ ಲೇಕ್ ನ ನದಿ ನೀರಿನ ಮೇಲ್ಗಡೆ ಇರುವಂತಹ ವ್ಯಾಪಾರ ವಹಿವಾಟು ನಡೆಸುವಂತಹ ಮಾರುಕಟ್ಟೆ. ಈ ಮಾರುಕಟ್ಟೆಯ ವಿಶೇಷ ಏನು ಅಂತಂದ್ರೆ ಇಡೀ ದೇಶದಲ್ಲಿ ಏಕೈಕ ಫ್ಲೋಟಿಂಗ್ ಮಾರ್ಕೆಟ್ ಇರುವಂತದ್ದು. ಬೆಳಗಿನ ಜಾವ 4 ಗಂಟೆ ನೀವೇನಾದ್ರೂ ಇಲ್ಲಿ ಬಂದಿದೆ ಆದ್ರೆ 4 ರಿಂದ 6 ಗಂಟೆಯವರೆಗೆ ಪೂರ್ತಿಯಾಗಿ ನಿಮ್ಗೆ ತರಕಾರಿ ಮಾರ್ಕೆಟ್ ಸಿಗುತ್ತೆ. ಆ ತರಕಾರಿ ಮಾರ್ಕೆಟ್ ಆದ್ಮೇಲೆ ನಿಮ್ಗೆ ಸಿಗುವಂತದ್ದೇ ಪ್ರವಾಸಿಗರಿಗೆ ಕೈ ಬೀಸಿ ಕರೆಯುವಂತಹ ಈ ರೀತಿಯಾದಂತಹ ಮಾರ್ಕೆಟ್. ಈ ಮಾರ್ಕೆಟ್ ಏನಿದೆ ಇಲ್ಲಿ ನಿಮ್ಗೆ ಶ್ರೀನಗರದ ದೊಡ್ಡ ದೊಡ್ಡ ಏನಂದ್ರೆ ಇಲ್ಲಿರುವಂತಹ ಸ್ಪೆಷಲ್ ಆಗಿರುವಂತಹ ಶಾಲ್ಗಳು ಸಿಗ್ತವೆ. ಅದಾದ್ಮೇಲೆ ಇಲ್ಲಿರುವಂತಹ ಏನಂದ್ರೆ ವಿಶೇಷವಾದಂತಹ ಸ್ವೆಟರ್ ಗಳನ್ನ ನೀವು ತೆಗೆದುಕೊಂಡು ಹೋಗಬಹುದು, ಜಾಕೆಟ್ ಗಳನ್ನ ತೆಗೆದುಕೊಂಡು ಹೋಗಬಹುದು. ಸ್ಪೆಷಲಿ ಶ್ರೀನಗರದ ಕರಕುಶಲ ವಸ್ತುಗಳು ಎಲ್ಲವೂ ಸಹಿತ ಈ ಒಂದು ಪ್ರದೇಶದಲ್ಲಿ ಸಿಗ್ತವೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಏನಿದೆ ಅಂತಂದ್ರೆ ಪೂರ್ತಿಯಾಗಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಆ ಮಾರ್ಕೆಟ್ ಕ್ಲೋಸ್ ಆಗಿರುವಂತಹ ಕಾರಣಕ್ಕಾಗಿ ಯಾರೊಬ್ರು ಸಹಿತ ಏನಂದ್ರೆ ಜನರು ಬರ್ತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಪ್ರದೇಶವನ್ನ ಕ್ಲೋಸ್ ಮಾಡಿ ಇಲ್ಲಿರುವಂತಹ ಜನರಿಗೂ ಸಹಿತ ವ್ಯಾಪಾರ ಇಲ್ದೇನೆ ಕಳೆದ 15 ದಿವಸಗಳಿಂದ ಯಾವಾಗ ಏನಂದ್ರೆ ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ದಾಳಿ ಆಗುತ್ತಲ್ಲ, ದಾಳಿ ಆದ್ಮೇಲೆ ಪೂರ್ತಿಯಾಗಿ ಇಲ್ಲಿರುವಂತಹ ಪ್ರವಾಸಿಗರು ವಾಪಸ್ ಹೋಗ್ತಾರೆ. ಇವರಿಗೆ ಇರುವಂತದ್ದೇ ಕೇವಲ 4 ತಿಂಗಳು. ಈ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ನ ಮಧ್ಯ ಭಾಗದವರೆಗೆ. ಒಂದು ವೇಳೆ ಈ ಒಂದು ಸಂದರ್ಭದಲ್ಲಿ ಇವರಿಗೆ ವ್ಯಾಪಾರ ವಹಿವಾಟು ಆಗಿಲ್ಲ ಅಂತಂದ್ರೆ ವರ್ಷದ ಯಾವ ಸಂದರ್ಭದಲ್ಲೂ ಸಹ ಇವರಿಗೆ ಆದಾಯದ ಮೂಲ ಆಗಿರೋದಿಲ್ಲ. ಆದ್ರೆ ಈಗ ಮಾರ್ಕೆಟ್ ನೋಡಿ ಯಾವ ರೀತಿಯಾಗಿದೆ. ಒಬ್ಬ ಪ್ರವಾಸಿಗರಾಗಿರ್ಲಿ, ಒಬ್ಬ ವ್ಯಕ್ತಿಯು ಸಹಿತ ಈ ಅಂಗಡಿಗಳ ಮುಗ್ಗಟ್ಟುಗಳಿಗೆ ಬರ್ತಾ ಇಲ್ಲ. ಯಾರೂ ಸಹಿತ ಬಂದು ವ್ಯಾಪಾರವನ್ನ ಮಾಡ್ತಾ ಇಲ್ಲ. ಈ ಒಂದು ಸ್ಥಳದಲ್ಲಿ ಬರೋಬ್ಬರಿ ಅಂದ್ರೆ ಫ್ಲೋಟಿಂಗ್ ಮಾರ್ಕೆಟ್ ನ ಅಕ್ಕಪಕ್ಕದಲ್ಲಿ ಏನಂದ್ರೆ ಬೋಟ್ ಹೌಸ್ಗಳಿದಾವೆ. ಬೋಟ್ ಹೌಸ್ಗಳು ಬರೀ 3,000ಕ್ಕೂ ಹೆಚ್ಚು ಬೋಟ್ ಹೌಸ್ಗಳಿದಾವೆ. ಆ 3,000ಕ್ಕೂ ಹೆಚ್ಚು ಬೋಟ್ ಹೌಸ್ಗಳಲ್ಲಿ ಒಬ್ಬೊಬ್ಬ ಪ್ರವಾಸಿಗರು ಸಹಿತ ನಿಲ್ದೇ ಇರುವಂತಹ ಪರಿಸ್ಥಿತಿ ಏನಂದ್ರೆ ನಿರ್ಮಾಣವಾಗಿರುವಂತದ್ದು. ಆದ್ರೆ ಇಲ್ಲಿರುವಂತಹ ಆದಾಯದ ಮೂಲವೇ ಅವರ ಬೆನ್ನೆಲುಬನ್ನೇ ಪೂರ್ತಿಯಾಗಿ ಏನಂದ್ರೆ ಹೊಡೆದುಳಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಈ ಒಂದು ಪ್ರದೇಶ ಏನಿದೆ, ಈ ಪ್ರದೇಶದಲ್ಲಿ ಕಳೆದ ವರ್ಷ 2024ರಲ್ಲಿ ಬರೋಬ್ಬರಿ 2.5 3 ಕೋಟಿ ಜನ ಏನಂದ್ರೆ ಇಲ್ಲಿಗೆ ಪ್ರವಾಸಿಗರು ಬಂದಿದ್ರು. ಆದ್ರೆ ಈಗ ಆ ಪ್ರವಾಸಿಗರು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಮತ್ತೆ ಅದರ ಜೊತೆಗೆ ಇವರ ಆದಾಯ ಏನೂ ಇಲ್ಲ. ಯಾಕಂದ್ರೆ ನೀವು ಇಲ್ಲಿ ಕೃಷಿ ಮಾಡೋದಕ್ಕಾಗೋದಿಲ್ಲ. ಕೃಷಿ ಮಾಡಿದ್ರು ಸಹಿತ ಕೇವಲ ಏನಂದ್ರೆ ಆಪಲ್ ಬೆಳಿತಾರೆ ಮತ್ತೆ ಡ್ರೈ ಫ್ರೂಟ್ಸ್ ಗಳನ್ನ ಬೆಳಿತಾರೆ. ಅದು ಎಲ್ಲರ ಹತ್ರನೂ ಇಲ್ಲ. ಎಲ್ಲರ ಹತ್ರನೂ ಸಹಿತ ಜಮೀನಿಲ್ಲ. ಎಲ್ಲರ ಹತ್ರನೂ ಸಹಿತ ಏನಂದ್ರೆ ದಿನಗೂಲಿ ಮಾಡ್ಕೊಂಡು ಹೋಗುವಂತಹ ಜನರಿದ್ದಾರೆ. ಅಂತಹವರು ನಂಬಿಕೆ ಇಟ್ಕೊಂಡಿರುವಂತದ್ದೇ ಈ ಒಂದು ಸ್ಥಳಗಳ ಮೇಲೆ, ಅಂದ್ರೆ ಈ ಒಂದು ಪ್ರವಾಸೋದ್ಯಮದ ಮೇಲೆ. ಒಂದು ಈಗ ನಾನು ಇರುವಂತಹ ಸ್ಥಳ ಏನಿದೆಯಲ್ಲ, ಈಗ ಬೋಟ್ ಓಡಿಸುವಂತಹ ವ್ಯಕ್ತಿ ಬೋಟ್ ಓಡಿಸೋದು ಯಾವಾಗ ಪ್ರವಾಸಿಗರು ಬಂದ್ರೆ ಮಾತ್ರ ಬೋಟ್ ಓಡಿಸೋದಕ್ಕೆ ಸಾಧ್ಯ. ಅದನ್ನು ಹೊರತುಪಡಿಸಿ ಯಾವಾಗ್ಲೂ ಸಹಿತ ಬೋಟ್ ಓಡಿಸೋದಕ್ಕಾಗೋದಿಲ್ಲ. ಪ್ರವಾಸಿಗರು ಬಂದ್ರೆ ಇವರಿಗೆ ಆದಾಯ. ಆದ್ರೆ ಈಗ ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದ್ರೆ ಯಾವೊಬ್ಬ ವ್ಯಕ್ತಿಯೂ ಸಹಿತ ಪ್ರವಾಸಿಗರು ಬರ್ತಾ ಇಲ್ಲ. ಯಾವೊಬ್ಬ ವ್ಯಕ್ತಿಯೂ ಸಹಿತ ಅಂದ್ರೆ ಇತ್ತ ಸುಳಿತಾ ಇಲ್ಲ. ಆ ಕಾರಣಕ್ಕಾಗಿ ಇವರ ಆದಾಯದ ಮೂಲ ಕಟ್ಟಾಗಿದೆ. 15 ದಿವಸ ಇವ್ರು ಹೇಳ್ತಾ ಇದ್ರು, ನಾವು ಇಲ್ಲಿ ಮಾತಾಡಿಸೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಮ್ಗೆ ಇರುವಂತದ್ದೇ 4 ರಿಂದ 5 ತಿಂಗಳು ಆದಾಯ. ಆ ಆದಾಯವೇ ಇಲ್ಲ ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಸಹಿತ ವರ್ಷ ಪೂರ್ತಿ ಏನಂದ್ರೆ ಬರೀ ಹೊಟ್ಟೆಯಲ್ಲಿ ಕೂತ್ಕೊಳ್ಬೇಕಾಗತ್ತೆ ಅಂತ. ಕಳೆದ 3-4 ವರ್ಷಗಳಿಂದ ನಿರಂತರವಾದಂತಹ ಆದಾಯದ ಮೂಲಗಳಿತ್ತು. ನೀವು ವಿಜುವಲ್ಸ್ ನೋಡ್ತಾ ಇದ್ರಲ್ಲ, ಅಂಗಡಿಗಳು ಹೇಗಿದಾವೆ, ಮತ್ತೆ ಅಂಗಡಿಗಳಲ್ಲಿ ಶಾಲ್ಗಳಾಗಿರ್ಬೋದು ಅಥವಾ ಕಾರ್ಪೆಟ್ ಗಳಾಗಿರ್ಬೋದು, ಅದ್ರ ಜೊತೆಗೆ ಸ್ವೆಟರ್ಸ್ ಗಳಾಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು, ಕಾಶ್ಮೀರದ ಕರಕುಶಲ ವಸ್ತುಗಳಾಗಿರ್ಬೋದು, ಎಲ್ಲವೂ ಸಹಿತ ಸಿಗುವಂತಹ ಸ್ಥಳ. ಆದ್ರೆ ಈಗ ಪೂರ್ತಿಯಾಗಿ ಏನಂದ್ರೆ ನಿಂತಿರುವಂತಹ ಕಾರಣಕ್ಕಾಗಿ, ಪೂರ್ತಿಯಾಗಿ ಕ್ಲೋಸ್ ಆಗಿರುವಂತಹ ಕಾರಣಕ್ಕಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ. ಅಂಗಡಿಗಳು ಸಹಿತ ಪೂರ್ತಿಯಾಗಿ ಕ್ಲೋಸ್ ಆಗಿದ್ದಾವೆ. ನೀವು ಅಲ್ಲಿ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಲ್ಲ, ಮಾರ್ಕೆಟ್ ಏನಂದ್ರೆ ಫ್ಲೋಟಿಂಗ್ ಮಾರ್ಕೆಟ್ ಈ ರೀತಿಯಾಗಿ ಬರ್ತಾರೆ. ನೀವು ಯಾರಾದ್ರೂ ಪ್ರವಾಸಿಗರು ಬಂದ್ರು ಅಂದ್ರೆ, ಒಂದಿಬ್ರು ಬಂದ್ರು ಅಂದ್ರೆ ಅವರಿಗೆ ಪಕ್ಕದಲ್ಲೇ ಏನಂದ್ರೆ ಐಟಮ್ಸ್ ಗಳನ್ನ ಮಾರ್ತಾರೆ. ಏನೇ ಆಗ್ಲಿ ಅದು ಸ್ಪೆಷಲಿ ಏನಂದ್ರೆ ಈ ಜುಮ್ಕಿಗಳಾಗಿರ್ಬೋದು ಅಥವಾ ಏನಂತಂದ್ರೆ ಊಟ ತಿನ್ನೋದಕ್ಕೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಸ್ನಾಕ್ಸ್ ಗಳ ವ್ಯವಸ್ಥೆ ಆಗಿರ್ಬೋದು, ಈ ರೀತಿಯಾಗಿ ನಿಮಗೆ ಬೋಟಲ್ಲೇ ಸಿಗುತ್ತೆ. ಆದ್ರೆ ಈಗ ಪೂರ್ತಿಯಾಗಿ ಕ್ಲೋಸ್ ಆಗಿರುವಂತಹ ಕಾರಣಕ್ಕಾಗಿ ಯಾರೂ ಸಹಿತ ಒಂದು ಆದಾಯದ ಮೂಲವೂ ಇಲ್ಲ, ಮತ್ತೊಂದು ಕಡೆಗೆ ಪ್ರವಾಸಿಗರು ಸಹಿತ ಇತ್ತ ಬರ್ದೇ ಇರುವಂತಹ ಕಾರಣಕ್ಕಾಗಿ ಈಗ ಪರಿಸ್ಥಿತಿ ತುಂಬಾ ಕೈ ಮೀರ್ತಾ ಇದೆ. ಇಲ್ಲಿರುವಂತಹ ಸ್ಥಳೀಯರು ಮನವಿ ಮಾಡ್ಕೊಳ್ತಿರೋದೇನೆಂದ್ರೆ ದಯವಿಟ್ಟು ಬನ್ನಿ, ನಾವು ನಿಮ್ಮ ಜೊತೆಲಿ ನಿಂತ್ಕೊಳ್ತೀವಿ ಅನ್ನುವಂತಹ ಭರವಸೆನ ಕೊಡ್ತಿದ್ದಾರೆ. ಆದ್ರೆ ಇದೇ ಭರವಸೆ ಏನಾದ್ರೂ ಏಪ್ರಿಲ್ 22ಕ್ಕೆ ಕೊಟ್ಟಿದ್ದೇ ಆದ್ರೆ ಇಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತಾ ಇರಲಿಲ್ಲ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಶ್ರೀನಗರದ ದಾಲ್ ಲೇಕಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.